ಸಿದ್ದರಾಮಯ್ಯನವರ ನಿವಾಸಕ್ಕೆ ಈಗ ಘಟಾನುಘಟಿ ನಾಯಕರ ಆಗಮನ ಆಗಿದೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಹೂಗುಚ್ಛ ಕೊಟ್ಟು ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಜೊತೆಗೆ ಡಿಸಿಎಂ ಆಗಿ ಆಯ್ಕೆಯಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೊಂದು ಕಡೆ ಸಚಿವ ಸ್ಥಾನ ಆಕಾಂಕ್ಷಿಯಾಗಿರುವಂತ ಆರ್.ವಿ. ದೇಶಪಾಂಡೆ ಅವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸದ್ಯ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿರುವಂಥ ಡಿಕೆ ಶಿವಕುಮಾರ್ ಅವರು ಇವತ್ತು 4:05 ಪದಗ್ರಹಣ ಕಾರ್ಯಕ್ರಮ ಇದೆ, ಬನ್ನಿ ಅಂತ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳನ್ನ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಅವರನ್ನ ಅಪ್ಪಿ ಜೊತೆಗೆ ಗುಚ್ಛವನ್ನ ಕೊಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಆರ್.ವಿ. ದೇಶಪಾಂಡೆ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಅವರು ಫುಲ್ ಹ್ಯಾಪಿ. ಕಾರಣ ಪ್ರಬಲ ಆಕಾಂಕ್ಷಿಯಾಗಿದ್ದಂಥವ್ರು CM ಆಗಬೇಕು ಅಂತ. ಕೊನೆಗೂ ಆ ದಿನ ಇವತ್ತು ಬಂದಿದೆ. ಆ ಒಂದು ಸಂತೋಷದ ಕ್ಷಣಕ್ಕೆ ಸಾಕ್ಷಿಯಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಸಿದ್ದರಾಮಯ್ಯನವ್ರನ್ನ ಆಹ್ವಾನಿಸಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿದಂಥ ನಿಯೋಜಿತ CM ಡಿಕೆ ಶಿವಕುಮಾರ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಜೊತೆಗೆ ಸಚಿವ ಆಕಾಂಕ್ಷಿ ಆಗಿರುವಂಥ ಆರ್.ವಿ. ದೇಶಪಾಂಡೆ ಅವರು ಕೂಡ ಅಲ್ಲೇ ಇದ್ದಾರೆ. ಲಾಬಿ ನಡೀತಾ ಇದೆ ಅನ್ನೋದಕ್ಕೆ ಒಂದು ರೀತಿಯಾಗಿ ಸಿಕ್ಕಿರುವಂಥ ದೃಶ್ಯ ಇದು. ಯತೀಂದ್ರ ಅವರಿಗೆ ಈಗಾಗಲೇ ಕನ್ಫರ್ಮ್ ಆಗಿದೆ ಸಚಿವ ಸ್ಥಾನ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ DCM ಹುದ್ದೆ ಕನ್ಫರ್ಮ್ ಆಗಿದೆ, ಅವರು ಕೂಡ ಅಲ್ಲೇ ಇದ್ದಾರೆ. ಸದ್ಯ ನೂತನ ಸಚಿವರ ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, KJ ಜಾರ್ಜ್ ಅವರ ಹೆಸರು ಈಗ ಮೊದಲ ಪಟ್ಟಿಯಲ್ಲಿ ಇರುವಂತದ್ದು. ಇವರಿಗೆ ಈಗಾಗಲೇ ಕರೆ ಮಾಡಿ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಇನ್ನು ಪ್ರಿಯಾಂಕರ್ಗೆ ಯತೀಂದ್ರ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿದ್ದು ಇವರಿಗೂ ಕೂಡ ಕರೆ ಮಾಡಿ ಹೇಳಲಾಗಿದೆ. ಇವತ್ತು ನೀವು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಲೋಕಭವನಕ್ಕೆ ಬನ್ನಿ ಅಂತ. MB ಪಾಟೀಲ್, ಕೃಷ್ಣ ಭೈರೇಗೌಡ, ಶರಣಪ್ರಕಾಶ್ ಪಾಟೀಲ್ ಇವರ ಹೆಸರು ಕೂಡ ಈಗ ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲಿ ಇರೋದಾಗಿ ಗೊತ್ತಾಗ್ತಾ ಇದೆ. ಕರೆ ಮಾಡಿ ಮಾತನಾಡಿದ್ದಾರೆ, ಇನ್ನೂ ಕೂಡ ಕರೆ ಮಾಡ್ತಾನೆ ಇದ್ದಾರೆ ಒಬ್ಬೊಬ್ಬರಿಗೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ರಾಮಲಿಂಗಾರೆಡ್ಡಿ ಅವರಿಗೆ, KJ ಜಾರ್ಜ್ಗೆ, ಪ್ರಿಯಾಂಕರ್ಗೆ ಅವರಿಗೆ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ ಈಗ ಸಚಿವ ಸಂಪುಟದಲ್ಲಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದ್ದು ಇವತ್ತು ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇವರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸಂಜೆ 4:05 ನಡೆಯುವಂತಹ ಕಾರ್ಯಕ್ರಮದಲ್ಲಿ ಲೋಕಭವನದಲ್ಲಿ ಇವರು ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾಯ್ತು. ಈಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಭೇಟಿಗೆ ಅಂತ ಅವರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ. ಲೈವ್ ದೃಶ್ಯಾವಳಿಗಳು. ಸದ್ಯ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅವರನ್ನು ಕೂಡ ಭೇಟಿಯಾಗಿ ಅವರನ್ನು ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿದ್ದಾರೆ. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಒಂದು ಕೌತುಕತೆ ಏನಪ್ಪಾ ಅಂದ್ರೆ BS ಯಡಿಯೂರಪ್ಪನವರಿಗೆ ಅವರೇ ಹೇಳಿದಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ನೆನಪು ಮಾಡ್ತಾರ ಅಂತ. ಸದನದಲ್ಲಿ ನೀವು ಕಾಂಗ್ರೆಸ್ನಲ್ಲೇ ಇದ್ರೆ ಮುಖ್ಯಮಂತ್ರಿ ಆಗಲ್ಲ ಅಂತ ಏನ್ ಹೇಳಿದ್ರು BSY, ಆ ಮಾತನ್ನ ನೆನಪು ಮಾಡಿ ಕಾಂಗ್ರೆಸ್ನಲ್ಲೇ ಇದ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳುವಂತ ಕ್ಷಣಕ್ಕೂ ಕೂಡ ಸಾಕ್ಷಿ ಆಗಬಹುದು. ಸದ್ಯ BS ಯಡಿಯೂರಪ್ಪನವರ ನಿವಾಸದತ್ತ ನಿಯೋಜಿತ CM ಡಿಕೆ ಶಿವಕುಮಾರ್ ಅವರು ತೆರಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಸದ್ಯ ಸಿದ್ದರಾಮಯ್ಯನವ್ರನ್ನ ಭೇಟಿಯಾದ್ರು, ಅವರಿಗೆ ಹೂಗುಚ್ಛ ಕೊಡೋದ್ರ ಮೂಲಕ ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮನೆಯತ್ತ ತೆರಳ್ತಾ ಇದ್ದಾರೆ. ಅವರಿಗೂ ಕೂಡ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಲಿದ್ದಾರೆ. BS ಯಡಿಯೂರಪ್ಪನವರು ಕೂಡ ರಾಜಕಾರಣ ಅಂತ ಬಂದಾಗ ಇತ್ತೀಚೆಗೆ ನೀವು ಗಮನಿಸಿದ್ರಿ, ಅವರ ರಾಜಕೀಯ ಹಾದಿ ಜೊತೆಗೆ ಸಾಧನೆಗಳನ್ನ ಕೊಂಡಾಡಿ ಕಾರ್ಯಕ್ರಮವನ್ನ ಮಾಡಲಾಯಿತು. ಅವರು ಕೂಡ ಉನ್ನತ ನಾಯಕ, ರಾಜ ಹುಲಿ ಅಂತಾನೆ ಕರೆಸ್ಕೊಳ್ತಾರೆ. ಅವರ ಆಶೀರ್ವಾದವೂ ಮುಖ್ಯ, ಜೊತೆಗೆ ಕೆಲ ಮಾರ್ಗದರ್ಶನವೂ ಮುಖ್ಯವಾಗುತ್ತೆ.
ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಬಿ.ಎಸ್. ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ಹೆಮ್ಮೆಯ ಸಂಗತಿ ಅಂತ ಅಂದ್ರೆ ಯಾರು ನೀವು ಕಾಂಗ್ರೆಸ್ ಅಲ್ಲೇ ಇದ್ರೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರೋ ಅವರ ಎದುರುಗಡೆನೆ ಕಾಂಗ್ರೆಸ್ನಲ್ಲೇ ಇದ್ಕೊಂಡು ಮುಖ್ಯಮಂತ್ರಿ ಆಗ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಸದ್ಯ ಅವರ ನಿವಾಸಕ್ಕೆ ಹೋಗಿ ಆಹ್ವಾನಕ್ಕೆ ಹೋಗ್ತಿದ್ದಾರೆ.